ಇದು ನಮ್ಮೂರು ಮರ್ದಾಳ. ಈ ವಿಡಿಯೋ ಕಳೆದ ವರ್ಷ ಯಾರೋ ಇಬ್ರು ಹೊರಗಿನಿಂದ ಬಂದು ನಮ್ಮೂರಿನ ಮಸೀದಿಯಲ್ಲಿ ಜೈ ಶ್ರೀರಾಮ್ ಅಂತ ಕೂಗಿದ ವಿಡಿಯೋ ಆಗಿದೆ. ಈ ಪ್ರಕರಣ ಈಗ ಸುಪ್ರೀಂ ಕೋರ್ಟಿನಲ್ಲಿದೆ. ಎಟ್ ದ ಸೇಮ್ ಟೈಮ್ ನಮ್ಮೂರು ಮರ್ದಾಳದಲ್ಲಿ ಹಿಂದೂ ಮುಸಲ್ಮಾನರ ಅನ್ಯೋನ್ಯತೆ ಹೇಗಿದೆ ಅಂದ್ರೆ, ನಮ್ಮೂರಿನ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಒಬ್ಬ ಅಂಗವಿಕಲ ಹುಡುಗ 31 ವರ್ಷದಿಂದ ಹಾಸಿಗೆಯಲ್ಲಿರ್ತಾನೆ. ಅವನ ತಂಬು ಆಗದ ಕಾರಣ ಅವನಿಗೆ ಆಧಾರ್ ಕಾರ್ಡ್ ಮಾಡಲು ಸಾಧ್ಯ ಆಗಲಿಲ್ಲ ಮತ್ತು ಇದರಿಂದ ಅವನಿಗೆ ಯಾವುದೇ ಸರ್ಕಾರಿ ಫೆಸಿಲಿಟಿ ಸಿಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಅವನ ತಾಯಿ ಖತೀಜಾ ಎಲ್ಲ ಕಚೇರಿಗಳಿಗೆ ಆಧಾರ್ ಕಾರ್ಡ್ ಮಾಡಲು ಕಳೆದ 5-6 ವರ್ಷಗಳಿಂದ ಅಲೆದಾಡಿದ್ರು ಕೂಡ ಸಾಧ್ಯ ಆಗಲಿಲ್ಲ. ಕೊನೆಗೆ ಈ ಮಾಹಿತಿ ಗೊತ್ತಾದ ಅನ್ಯ ಸಮುದಾಯಕ್ಕೆ ಸೇರಿದ ಮನಮೋಹನ್ ಎಂಬುವರು ಕಳೆದ 2 ವರ್ಷಗಳಿಂದ ಕಚೇರಿಗಳಿಗೆ ತೆರಳುತ್ತಾರೆ. ಆದರೂ ಕೂಡ ಆಧಾರ್ ಕಾರ್ಡ್ ಮಾಡಲು ಸಾಧ್ಯವಾಗುವುದಿಲ್ಲ. ಕೊನೆಗೆ ಮೊನ್ನೆ ನಮ್ಮೂರಿನ ಹಿಂದೂ, ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಅನೇಕ ಜನರು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ. ಈ ಹೋರಾಟದಲ್ಲಿ 80% ಜನರು ಬೇರೆ ಧರ್ಮದವರಾಗಿದ್ದರು. ಕೊನೆಗೆ ತಹಶೀಲ್ದಾರರವರು ಅಂಗವಿಕಲ ಹುಡುಗನ ಮನೆಗೆ ಬಂದು ಆಧಾರ್ ಕಾರ್ಡ್ ಮಾಡಿ ಕೊಡ್ತಾರೆ. ಆದ್ರಿಂದ ನಮ್ಮೂರಿನ ಬಗ್ಗೆ ನನಗೆ ಯಾವತ್ತಿದ್ರೂ ಕೂಡ ಹೆಮ್ಮೆ ಇದೆ. ಈ ರೀತಿಯ ಜಾತ್ಯತೀತ ಮನಸ್ಸು ಭಾರತದಲ್ಲಿ ಇರುವುದರಿಂದ ಭಾರತ ಇವತ್ತೊಂದು ಪಾಕಿಸ್ತಾನ